ಎಲ್ಲ ಆಯಾಗಳಿಗೆ, ಎಲ್ಲ ಡ್ರೈವರ್ಗಳಿಗೆ, ವಾಚ್ಮ್ಯಾನ್ಗೆ, ಸೊ ನಮ್ಮಲ್ಲಿ ಕ್ಲೀನ್ ಮಾಡುವಂಥ ಎಲ್ಲ ಆಯಾಗಳಿಗೂ ಕೂಡ ನಾವು ಬೆಳಗ್ಗೆ ಒಂದು ಕಿರುಕಾಣಿಕೆಯನ್ನು ಕೊಟ್ಟು ಸಣ್ಣದಾಗಿ ಅವರಿಗೆಲ್ಲ ನಾವು ಸನ್ಮಾನ ಮಾಡಿದ್ದೀವಿ. ಆದರೆ ಬೆಳಗ್ಗೆ ಕಾರಣಾಂತರಗಳಿಂದ ಅಂದರೆ ನಾವು ಮನಮೋಹನ್ ಸಿಂಗ್ ಅವರು ದೈವಾಧೀನದ ಪ್ರಯುಕ್ತ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತ ಸ್ವಲ್ಪ ಗಲಾಟೆ ಆಗಿತ್ತು. ಆ ಗಲಾಟೆಯಿಂದ ನಮಗೆ 45 ಮಿನಿಟ್ಸ್ ಟು 50 ಮಿನಿಟ್ಸ್ ವೇಸ್ಟ್ ಆಗಿದೆ. ಆ ಟೈಮಲ್ಲಿ ನಮ್ಮ ಮೇಜರ್ ಸ್ಕೂಲ್ ಪಿಲ್ಲರ್ಗಳಿಗೆಲ್ಲ ನಾವು ಮಾಡೋಕ್ಕಾಗಿಲ್ಲ. ಸೊ ಆ ಸಣ್ಣ ಸನ್ಮಾನ ಈಗ ನಾವು ಮಾಡ್ತಿದ್ದೀವಿ. ಮೊದಲನೇದಾಗಿ ನಮ್ಮ ಶಾಲೆಯಲ್ಲಿ ಪ್ರೀ ಸ್ಕೂಲಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಣ್ಣ ಪುಟ್ಟ ಮಾಹಿತಿಯಿಂದ ಹಿಡಿದು ದೊಡ್ಡ ಮಾಹಿತಿವರೆಗೂ ಪ್ರತಿಯೊಂದೂ ನಮಗೆ ಒದಗಿಸ್ತಾ ಇರುವಂತಹ ಕುಲ್ಸುಮ್ ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಅದಾದ ನಂತರ ಪ್ರೈಮರಿ ಸ್ಕೂಲ್ ಕೋಆರ್ಡಿನೇಟರ್ ಆಗಿರುವಂತಹ ನಮಿತಾ ಮೇಡಮ್ ಹೊಸದಾಗಿ ಈ ವರ್ಷ ಅಪಾಯಿಂಟ್ ಆಗಿದ್ದರು ಕೂಡ ಆಸ್ ಎ ಕೋಆರ್ಡಿನೇಟರ್ ತುಂಬ ಆಕ್ಟಿವ್ ಆಗಿ ತಮ್ಮನ್ನು ತೊಡಗಿಸ್ಕೊಂಡು ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸಿದ್ದಾರೆ. ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು. ಆ್ಯಂಡ್ ಮತ್ತೆ ನಮ್ಮ ಅಕಾಡೆಮಿಕ್ ಕೌನ್ಸಿಲರ್ ಆಗಿರುವಂತಹ ಯಾವುದೇ ಮಕ್ಕಳ ಸೈಕಾಲಜಿಯ ಸಮಸ್ಯೆಗಳೇನೋ ಇದ್ದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮಕ್ಕಳನ್ನ ಕರೆದು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಸರಿದಾರಿಗೆ ತರುವಂಥದ್ದು, ಅಥವಾ ಯಾವ್ದಾದ್ರು ಪೇರೆಂಟ್ಗಳ ಸಮಸ್ಯೆ ಇದ್ದರೆ, ಪೇರೆಂಟ್ಸ್ ಮಕ್ಕಳುಗಳ ಮಧ್ಯೆ ಸಮಸ್ಯೆ ಇದ್ದರೆ ಅದನ್ನೆಲ್ಲ ಕೂತು ಸರಿ ಮಾಡಿ ಅವ್ರಿಗೊಂದು ಕೌನ್ಸಿಲಿಂಗ್ನ ಕೊಟ್ಟು ಅದನ್ನು ಸರಿ ಮಾಡುವಂತಹ ಸೈಕಾಲಜಿಸ್ಟ್ ಆಗಿರುವಂತಹ ತೇಜಸ್ವಿನಿ ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಓಕೆ, ಇದೆಲ್ಲ ಆದಮೇಲೆ ನಿಮಗೆಲ್ಲರಿಗೂ ಗೊತ್ತಿರೋಂತಹ ಮೇನ್ ಸ್ಕೂಲಲ್ಲಿ ಯಾವುದೇ ಆಗಬೇಕು, ಏನೇ ಪ್ರೋಗ್ರಾಮ್ ಆಗಬೇಕು, ಏನೇ ಆಗಬೇಕು, ಏನೇ ಹೋಗಬೇಕು, ಪ್ರತಿಯೊಂದಕ್ಕೂ ಸ್ಕೂಲ್ನ ಮೇನ್ ಪಿಲ್ಲರ್ ಆಗಿರುವಂತಹ ಯಾರು? ಓಕೆ, ಎಲ್ಲರಿಗೂ ಗೊತ್ತಿದೆ ಅಲ್ಲ. ಸೊ ಯಾವುದೇ ಒಂದು ಸಣ್ಣ ಕೆಲಸದಿಂದ ಹಿಡಿದು ಯಾರು ಇಲ್ಲ ಅನ್ನೋ ಕೊನೆಗೆ ಪರ್ಕೆ ಎತ್ಕೊಂಡು ಕಸ ಗುಡ್ಸೋಕ್ಕೂ ಬಂದ್ಬಿಡ್ತಾಳೆ ನಮ್ಮ ಬಿಂದು. ಸೊ ಆ ರೀತಿ ಪ್ರತಿಯೊಂದು ಕೆಲಸನೂ ತನ್ನ ವೈಯಕ್ತಿಕ ಕೆಲಸ ಅಂತ ತಿಳ್ಕೊಂಡು ಶಾಲೆಗೋಸ್ಕರ ತಮ್ಮ ಪೂರ್ತಿ ಜೀವನವನ್ನೇ ತ್ಯಾಗ ಮಾಡಿರುವಂತಹ ಬಿಂದು ಮೇಡಮ್ ಕೂಡ ಸ್ಟೇಜ್ ಮೇಲೆ ಬರಬೇಕು. ಸೊ ಇವರೆಲ್ಲರಿಗೂ ನಮ್ಮ ಗೆಸ್ಟ್ಗಳಾಗಿರೋಂಥ ಮೂರ್ತಿ ಸರ್, ಅಂಜನಗೌಡ ಸರ್ ಆ್ಯಂಡ್ ನಮ್ಮ ತಂದೆ ಆದ ನಾಗರಾಜು ಸರ್ ಮೂವರನ್ನು ಬಂದು ಅವ್ರಿಗೆ ಸನ್ಮಾನ ಮಾಡಬೇಕಾಗಿ ಕೋರ್ಕೋತಾ ಇದ್ದೀನಿ. ಥ್ಯಾಂಕ್ ಯು.